ಇಷ್ಟು ದಿನಗಳ ಕಾಲ ಬಿಜೆಪಿ ಕಾಂಗ್ರೆಸ್ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇತ್ತು. ಭ್ರಷ್ಟಾಚಾರ ತುಂಬಿದೆ ಈ ಸರ್ಕಾರದಲ್ಲಿ ಅನ್ನುವಂಥ ಆರೋಪ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರು ಲಮಾಣಿ, ಬಿಜೆಪಿಯ ಶಾಸಕರಾದಂಥ ಚಂದ್ರು ಲಮಾಣಿ ಲಾಕ್ ಆಗಿದ್ದಾರೆ. ಹಾಗಾದ್ರೆ ಈಗ ಬಿಜೆಪಿ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ, ಏನ್ ಸ್ಟ್ಯಾಂಡ್ ತಗೊಳುತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಆಗಿರುವಂಥ ವರದಿ ಇದೆ, ನೋಡ್ಕೊಂಬನ್ನಿ. ಚಂದ್ರು ಲಮಾಣಿ ಶಿರಹಟ್ಟಿ ಬಿಜೆಪಿ ಶಾಸಕ, ವೃತ್ತಿಯಲ್ಲಿ ವೈದ್ಯ ಬೇರೆ, ಸಾಲದಕ್ಕೆ ಆಸ್ಪತ್ರೆ ಮಾಲೀಕ ಕೂಡ. ಶಾಸಕನಾಗಿ ಜನರ ಸೇವೆ ಮಾಡುವಂದ್ರೆ ಈ ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚಕ್ಕೆ ಕೈ ಚಾಚಿದ್ದಾರೆ. ಲೋಕಾಯುಕ್ತ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದ ಬಿಜೆಪಿ ಶಾಸಕ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಬಂಧನ. ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆಯಲ್ಲಿ 5 ಲಕ್ಷ ಲಂಚ ಪಡೆಯುವಾಗ ಲಾಕ್ ಮಾಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ 2 ಪಿಎಗಳನ್ನು ಬಂಧಿಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಅರೆಸ್ಟ್. ಸಣ್ಣ ನೀರಾವರಿಗೆ ಸೇರಿದಂತಹ 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಚಂದ್ರು ಲಮಾಣಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. ಗುತ್ತಿಗೆದಾರ ವಿಜಯ್ ಪೂಜಾರ್ನಿಂದ ಬರೋಬ್ಬರಿ 11 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 11 ಲಕ್ಷ ಲಂಚದ ಹಣದಲ್ಲಿ 5 ಲಕ್ಷ ಅಡ್ವಾನ್ಸ್ ಕೊಡುವಂತೆ ಹೇಳಿದ್ರಂತೆ. ತಮ್ಮ ಒಡೆತನ ಬಾಲಾಜಿ ಆಸ್ಪತ್ರೆಯಲ್ಲೇ ಶಾಸಕ ಚಂದ್ರು ಲಮಾಣಿ ಡೀಲ್ ಕುದುರಿಸಿದ್ರು ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಬಳಿಕ ನಿನ್ನೆ 5 ಲಕ್ಷ ಹಣದ ಜೊತೆಗೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಬಾಲಾಜಿ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿದ್ರು. ಶಾಸಕರ ಪಿಎಗೆ ವಿಜಯ್ ಪೂಜಾರ್ ಹಣ ನೀಡುತ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ಒಳಗೆ ನುಗ್ಗಿದ್ದಾರೆ. ಲಂಚದ ಹಣ ಸಮೇತ ಶಾಸಕ ಚಂದ್ರು ಲಮಾಣಿ ಹಾಗೂ ಪಿಎ ಮಂಜುನಾಥ್ ಹಾಗೂ ಗುರು ಲಮಾಣಿಯನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಆಸ್ಪತ್ರೆಗೆ ನುಗ್ಗಲು ಲಮಾಣಿ ಬೆಂಬಲಿಗರ ಯತ್ನ. ಶಾಸಕ ಚಂದ್ರು ಲಮಾಣಿ ಬಂಧಿಸಿದ್ದಕ್ಕೆ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಲಾಜಿ ಆಸ್ಪತ್ರೆ ಮುಂದೆ ಜಮಾಯಿಸಿ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ. ಇನ್ನು ಈ ವೇಳೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಲೋಕಾಯುಕ್ತ ದಾಳಿ, ಸಚಿವ ಎಚ್.ಕೆ. ಪಾಟೀಲ್ ಕುತಂತ್ರ ಅಂತ ಶಾಸಕರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಲಿತ ಶಾಸಕ ಚಂದ್ರು ಲಮಾಣಿಯನ್ನ ಹತ್ತಿಕ್ಕುವ ಕೆಲಸವಾಗ್ತಾ ಇದೆ ಅಂತ ಎಚ್.ಕೆ. ಪಾಟೀಲ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಶಾಸಕರ ಟ್ರ್ಯಾಪ್. ಗುತ್ತಿಗೆದಾರರ ಸಂಘದಿಂದಲೇ ಬಿಗ್ ಬಾಂಬ್. ಶಾಸಕ ಚಂದ್ರು ಲಮಾಣಿಯನ್ನ ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಗುತ್ತಿಗೆದಾರರ ಸಂಘದ ಸದಸ್ಯ ವಿಶ್ವನಾಥ್ ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ಶಾಸಕರು ಯಾವುದೇ ಪರ್ಸೆಂಟೇಜ್ ಕೇಳಿಲ್ಲ. ದೂರುದಾರ ವಿಜಯ್ ಪೂಜಾರಿ ಕಾಂಗ್ರೆಸ್ ಮುಖಂಡ ಅಂತ ಕಿಡಿಕಾರಿದ್ದಾರೆ. ನಾವು ಕೆಲಸ ಮಾಡಕತ್ತ ಸರ್ 2023 ಅಧಿಕಾರದಾಗದ್ರ ನಾವು ಎಷ್ಟು ಒಂದು 100 ಕಾಂಟ್ರಾಕ್ಟರ್ ಇದೀವಿ ನಾವು ಮುಂಡ್ರಿಗಿ ಮತ್ತು ಶಿರಹಟ್ಟಿ ಲಕ್ಷ್ಮೇಶ್ವರದಾಗ. ಯಾವ ಕಾಂಟ್ರಾಕ್ಟ್ರಿಗೆ ಯಾವುದೇ ತೊಂದರೆ ಇಲ್ಲ. ಅವರು ಸಪೋರ್ಟಿವ್ ಆಗ್ಯದಾರ. ನಮಗೆ ಕೆಲಸ ಮಾಡೋಕ್ಕೆ ಸ್ಟ್ರಿಕ್ಟ್ಲಿ ಹೇಳ್ತಾರೆ, ಕೆಲಸ ಮಾಡಿರಪ್ಪ ನೀವು, ಅದ್ರದ್ದು ಏನು ನಮಗೆ ಅವಶ್ಯಕತೆ ಇಲ್ಲ, ಅದ್ರದ್ದು ಏನು ಮಾತಾಡೋಂಗಿಲ್ಲ ಅವರು. ಅದಕ್ಕೆ ದಯವಿಟ್ಟು ಈ ಥರದ ಸುಳ್ಳು ಆರೋಪಗಳನ್ನ, ಈ ಥರದ ಏನು ಲಂಚ ಅದು ಏನೈತಲ್ಲ, ಷಡ್ಯಂತ್ರ ಐತಲ್ಲ, ಅದು ಎಲ್ಲ ರಾಜಕೀಯ ಪ್ರೇರಿತ. ಅದಕ್ಕೆ ಅದು ಏನೈತಿ ಸತ್ಯಾಸತ್ಯತೆ ಹೊರಗೆ ಬರ್ಬೇಕು. ನಮ್ಮ ಕಾಂಟ್ರಾಕ್ಟ್ರಿಗೆ ಈಗ ಮೊದಲ ತೊಂದರೆ ಐತೆ. ಈ ತೊಂದರೆಯಿಂದ ಮತ್ತೊಂದು ತೊಂದರೆ ಯಾರಿಗೆ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಅದಕ್ಕೆ ನಮ್ಮ ಚಂದ್ರು ಲಮಾಣಿ ಸರ್ದು ಯಾವುದೇ ಈ ಥರದ ಲಂಚ ಆರೋಪ ಇಲ್ಲ ನಮ್ಮ ಕಾಂಟ್ರಾಕ್ಟರ್ದು, ಇದೆಲ್ಲ ಸುಳ್ಳು. ಚಂದ್ರು ಲಮಾಣಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್. Normally they are very honest people. Now BJP people will not be, they are corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ, ಭ್ರಷ್ಟಾಚಾರ. ಇದೊಂದು ಕ್ಯಾನ್ಸರ್ ಪಿಡುಗು. ಈ ಪಿಡುಗನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತೇನೆ. ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತಾರೆ ಸರ್? ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡಿಕೊಂಡೇ ಬಂದಿದ್ದೇವೆ. ಲಮಾಣಿ ಅರೆಸ್ಟ್,
ಬಿಜೆಪಿ ಮಹಾಮೌನ. ನೋಡಿಲ್ಲ, ಈಗಿನೂ ಅದ್ರ ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀವಿ. ನಾವು ಲಂಚ ತಗೊಳ್ಳೋದನ್ನು ಅದನ್ನು ಯಾವುದೂ ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಅಬಕಾರಿ ಲಂಚಾವತಾರ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರಿತ್ತು. ಆರ್.ವಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿತ್ತು. ಆದರೆ ಈಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪಕ್ಷದಿಂದ ಲಮಾಣಿಯನ್ನ ಉಚ್ಚಾಟನೆ ಮಾಡ್ತಾರ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಿನಗಳ ಕಾಲ ಬಿಜೆಪಿ ಕಾಂಗ್ರೆಸ್ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇತ್ತು. ಭ್ರಷ್ಟಾಚಾರ ತುಂಬಿದೆ ಈ ಸರ್ಕಾರದಲ್ಲಿ ಅನ್ನುವಂಥ ಆರೋಪ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರು ಲಮಾಣಿ, ಬಿಜೆಪಿಯ ಶಾಸಕರಾದಂಥ ಚಂದ್ರು ಲಮಾಣಿ ಲಾಕ್ ಆಗಿದ್ದಾರೆ. ಹಾಗಾದ್ರೆ ಈಗ ಬಿಜೆಪಿ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ, ಏನ್ ಸ್ಟ್ಯಾಂಡ್ ತಗೊಳುತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಆಗಿರುವಂಥ ವರದಿ ಇದೆ, ನೋಡ್ಕೊಂಬನ್ನಿ. ಚಂದ್ರು ಲಮಾಣಿ ಶಿರಹಟ್ಟಿ ಬಿಜೆಪಿ ಶಾಸಕ, ವೃತ್ತಿಯಲ್ಲಿ ವೈದ್ಯ ಬೇರೆ, ಸಾಲದಕ್ಕೆ ಆಸ್ಪತ್ರೆ ಮಾಲೀಕ ಕೂಡ. ಶಾಸಕನಾಗಿ ಜನರ ಸೇವೆ ಮಾಡುವಂದ್ರೆ ಈ ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚಕ್ಕೆ ಕೈ ಚಾಚಿದ್ದಾರೆ. ಲೋಕಾಯುಕ್ತ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದ ಬಿಜೆಪಿ ಶಾಸಕ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಬಂಧನ. ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆಯಲ್ಲಿ 5 ಲಕ್ಷ ಲಂಚ ಪಡೆಯುವಾಗ ಲಾಕ್ ಮಾಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ, ಇಬ್ಬರು ಪಿಎಗಳನ್ನ ಬಂಧಿಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಅರೆಸ್ಟ್. ಸಣ್ಣ ನೀರಾವರಿಗೆ ಸೇರಿದಂತಹ 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಚಂದ್ರು ಲಮಾಣಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. ಗುತ್ತಿಗೆದಾರ ವಿಜಯ್ ಪೂಜಾರ್ರಿಂದ ಬರೋಬ್ಬರಿ 11 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 11 ಲಕ್ಷ ಲಂಚದ ಹಣದಲ್ಲಿ 5 ಲಕ್ಷ ಅಡ್ವಾನ್ಸ್ ಕೊಡುವಂತೆ ಹೇಳಿದ್ರಂತೆ. ತಮ್ಮ ಒಡೆತನ ಬಾಲಾಜಿ ಆಸ್ಪತ್ರೆಯಲ್ಲೇ ಶಾಸಕ ಚಂದ್ರು ಲಮಾಣಿ ಡೀಲ್ ಕುದುರಿಸಿದ್ರು ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಬಳಿಕ ನಿನ್ನೆ 5 ಲಕ್ಷ ಹಣದ ಜೊತೆಗೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಬಾಲಾಜಿ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿದ್ರು. ಶಾಸಕರ ಪಿಎಗೆ ವಿಜಯ್ ಪೂಜಾರ್ ಹಣ ನೀಡುತ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ಒಳಗೆ ನುಗ್ಗಿದ್ದಾರೆ. ಲಂಚದ ಹಣ ಸಮೇತ ಶಾಸಕ ಚಂದ್ರು ಲಮಾಣಿ ಹಾಗೂ ಪಿಎ ಮಂಜುನಾಥ್ ಹಾಗೂ ಗುರು ಲಮಾಣಿಯನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಆಸ್ಪತ್ರೆಗೆ ನುಗ್ಗಲು ಲಮಾಣಿ ಬೆಂಬಲಿಗರ ಯತ್ನ. ಶಾಸಕ ಚಂದ್ರು ಲಮಾಣಿ ಬಂಧಿಸಿದ್ದಕ್ಕೆ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಲಾಜಿ ಆಸ್ಪತ್ರೆ ಮುಂದೆ ಜಮಾಯಿಸಿ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ. ಇನ್ನು ಈ ವೇಳೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಲೋಕಾಯುಕ್ತ ದಾಳಿ, ಸಚಿವ ಎಚ್.ಕೆ. ಪಾಟೀಲ್ ಕುತಂತ್ರ ಅಂತ ಶಾಸಕರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಲಿತ ಶಾಸಕ ಚಂದ್ರು ಲಮಾಣಿಯನ್ನ ಹತ್ತಿಕ್ಕುವ ಕೆಲಸವಾಗ್ತಾ ಇದೆ ಅಂತ ಎಚ್.ಕೆ. ಪಾಟೀಲ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಶಾಸಕರ ಟ್ರ್ಯಾಪ್. ಗುತ್ತಿಗೆದಾರರ ಸಂಘದಿಂದಲೇ ಬಿಗ್ ಬಾಂಬ್. ಶಾಸಕ ಚಂದ್ರು ಲಮಾಣಿಯನ್ನ ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಗುತ್ತಿಗೆದಾರರ ಸಂಘದ ಸದಸ್ಯ ವಿಶ್ವನಾಥ್ ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ಶಾಸಕರು ಯಾವುದೇ ಪರ್ಸೆಂಟೇಜ್ ಕೇಳಿಲ್ಲ. ದೂರುದಾರ ವಿಜಯ್ ಪೂಜಾರಿ ಕಾಂಗ್ರೆಸ್ ಮುಖಂಡ ಅಂತ ಕಿಡಿಕಾರಿದ್ದಾರೆ. ನಾವು ಕೆಲಸ ಮಾಡಕತ್ತ ಸರ್ 2023 ಅಧಿಕಾರದಾಗದ್ರೆ ನಾವು ಎಷ್ಟು ಒಂದು 100 ಕಾಂಟ್ರಾಕ್ಟರ್ ಇದೀವಿ ನಾವು ಮುಂಡ್ರಿಗಿ ಮತ್ತು ಶಿರಟ್ಟಿ ಲಕ್ಷ್ಮೇಶ್ವರದಾಗ. ಯಾವ ಕಾಂಟ್ರಾಕ್ಟ್ರಿಗೆ ಯಾವುದೇ ತೊಂದರೆ ಇಲ್ಲ. ಅವರು ಸಪೋರ್ಟಿವ್ ಆಗ್ಯದಾರ. ನಮಗೆ ಕೆಲಸ ಮಾಡೋಕ್ಕೆ ಸ್ಟ್ರಿಕ್ಟ್ಲಿ ಹೇಳ್ತಾರೆ, ಕೆಲಸ ಮಾಡಿರಪ್ಪ ನೀವು, ಅದ್ರದ್ದು ಏನು ನಮಗೆ ಅವಶ್ಯಕತೆ ಇಲ್ಲ, ಅದ್ರದ್ದು ಏನು ಮಾತಾಡೋಂಗಿಲ್ಲ ಅವರು. ಅದಕ್ಕೆ ದಯವಿಟ್ಟು ಈ ಥರದ ಸುಳ್ಳು ಆರೋಪಗಳನ್ನ, ಈ ಥರದ ಏನು ಲಂಚ ಅದು ಏನೈತಲ್ಲ, ಷಡ್ಯಂತ್ರ ಐತಲ್ಲ, ಅದು ಎಲ್ಲ ರಾಜಕೀಯ ಪ್ರೇರಿತ. ಅದಕ್ಕೆ ಅದು ಏನೈತಿ ಸತ್ಯಾಸತ್ಯತೆ ಹೊರಗೆ ಬರ್ಬೇಕು. ನಮ್ಮ ಕಾಂಟ್ರಾಕ್ಟ್ರಿಗೆ ಈಗ ಮೊದಲ ತೊಂದರೆ ಐತೆ. ಈ ತೊಂದರೆಯಿಂದ ಮತ್ತೊಂದು ತೊಂದರೆ ಯಾರಿಗೆ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಅದಕ್ಕೆ ನಮ್ಮ ಚಂದ್ರು ಲಮಾಣಿ ಸರ್ದು ಯಾವುದೇ ಈ ಥರದ ಲಂಚ ಆರೋಪ ಇಲ್ಲ ನಮ್ಮ ಕಾಂಟ್ರಾಕ್ಟರ್ದು. ಇದೆಲ್ಲ ಸುಳ್ಳು. ಚಂದ್ರು ಲಮಾಣಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್. Normally they are very honest people. Now BJP people will not be, they are corrupt, free people. They are the most honest people in this country.
They will not get, I think, some wrong information you might have got. Let us look at it. Let us see what the Lokayukta tell. Then I'll react to it. ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ, ಭ್ರಷ್ಟಾಚಾರ ಇದೊಂದು ಕ್ಯಾನ್ಸರ್, ಪಿಡುಗು. ಈ ಪಿಡುಗನ್ನು ಬುಡಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತೇನೆ. ಏನೀಗ ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತೀರಿ ಸರ್? ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡಿಕೊಂಡೇ ಬಂದಿದ್ದೇವೆ. ಲಮಾಣಿ ಅರೆಸ್ಟ್, ಬಿಜೆಪಿ ಮಹಾಮೌನ. ನಾನು ನೋಡಿಲ್ಲ, ಈಗಿನೂ ಅದ್ರ ಮಾಹಿತಿ ಬರ್ತಾ ಇದೆ. ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾವು ಲಂಚ ತಗೊಳ್ಳೋದನ್ನು ಅದನ್ನು ಯಾವುದೂ ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಅಬಕಾರಿ ಲಂಚಾವತಾರ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರಿತ್ತು. ಆರ್.ವಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿತ್ತು. ಆದರೆ ಈಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪಕ್ಷದಿಂದ ಲಮಾಣಿಯನ್ನ ಉಚ್ಚಾಟನೆ ಮಾಡ್ತಾರ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.